ಜೈ ಜಿನೇಂದ್ರ ಎಲ್ಲರಿಗೂ. ಇವತ್ತು ನಾವು ಭಕ್ತಾಮರ ಶ್ಲೋಕ 2 ನೋಡೋಣ. ಉಚ್ಚಾರಣೆಯ ಬಗ್ಗೆ ಗಮನ ಹರಿಸೋಣ. ಯಹ ಸಂಸ್ತುತ ಸಕಲ ವಾಗ್ಮಯ ತತ್ವಬೋಧ ದುದ್ಭೂತ ಬುದ್ಧಿ ಪಟುಭಿಃ ಸುರಲೋಕ ನಾಥೈ ಸ್ತೋತ್ರೈ ಜಗತ್ ತ್ರಿತಯ ಚಿತ್ತಹರೈ ರುದಾರೈ ಸ್ತೋಷ್ಯೇ ಕಿಲಾಹಮಪಿ ತಂ ಪ್ರಥಮಂ ಜಿನೇಂದ್ರಂ. ಸಂಸ್ತುತಃ ಸಕಲವಾङ्मಯ ತತ್ವಬೋಧ ದುದ್ಭೂತ ಬುದ್ಧಿ ಪಟುಭಿಃ ಸುರಲೋಕನಾಥೈ ಸ್ತೋತ್ರೇ ಜಗತ್ತ್ರಿತಯ ಚಿತ್ತಹರೈ ರುದಾರೈ ಸ್ತೋಷ್ಯೇ ಕಿಲಾಹಮಪಿ ತಂ ಪ್ರಥಮಂ ಜಿನೇಂದ್ರಂ. ಅನ್ವಯಾರ್ಥವನ್ನು ನೋಡೋಣ. ಯಹ ಯಾವ ವೃಷಭದೇವ ಸ್ವಾಮಿಯು ಸಕಲ ವಾಂಗ್ಮಯ ತತ್ವಬೋಧಾತ್ ಎಲ್ಲ ವಾಂಗ್ಮಯದಿಂದುಂಟಾದ ತತ್ವಜ್ಞಾನದಿಂದ ಉದ್ಭೂತ ಬುದ್ಧಿ ಪಟುಭಿಃ ಉಂಟಾದ ವಿಶಿಷ್ಟ ಬುದ್ಧಿಯಿಂದ ಸಮರ್ಥರಾದ ಸುರಲೋಕನಾಥೈ ಇಂದ್ರಾದಿ ದೇವತೆಗಳಿಂದ ಜಗತ್ ತ್ರಿತಯ ಚಿತ್ತಹರೈ ಉತ್ಕೃಷ್ಟವಾದ ಸ್ತೋತ್ರೈ ಸ್ತುತಿಗಳಿಂದ ಸಂಸ್ತುತ ಸ್ತುತಿಸಲ್ಪಟ್ಟಾಗಿರುತ್ತಾರೋ ತಂ ಅಂತಹ ಪ್ರಥಮಂ ಮೊದಲನೆಯ ಜಿನೇಂದ್ರಂ ಜಿನೇಂದ್ರನಾದ ಋಷಭ ಸ್ವಾಮಿಯನ್ನು ಅಹಮಪಿ ನಾನೂ ಕೂಡ ಸ್ತೋಷ್ಯೆ ಸ್ತೋತ್ರ ಮಾಡುವೆನು ಕಿಲ ಇದು ಆಶ್ಚರ್ಯ. ತಾತ್ಪರ್ಯ: ಯಾವ ಋಷಭದೇವ ಸ್ವಾಮಿಯನ್ನು ಸಕಲ ತತ್ವಜ್ಞಾನದಿಂದುಂಟಾದ ಬುದ್ಧಿಯಿಂದ ಸಮರ್ಥರಾದ ಇಂದ್ರಾದಿ ದೇವತೆಗಳು 3 ಲೋಕಗಳ ಮನಸ್ಸನ್ನು ಆಕರ್ಷಿಸುವ ಪ್ರಶಸ್ತವಾದ ಸ್ತೋತ್ರಗಳಿಂದ ಸ್ತುತಿಸುತ್ತಾರೋ ಅಂತಹ ಪ್ರಥಮ ಜಿನೇಂದ್ರನಾದ ಋಷಭ ಸ್ವಾಮಿಯನ್ನು ಅಲ್ಪಜ್ಞನಾದ ನಾನೂ ಕೂಡ ಸ್ತುತಿಸುವೆನು. ಸಮರ್ಥರಾದ ಇಂದ್ರಾದಿ ದೇವತೆಗಳು ಸ್ತುತಿಸುತ್ತಿರುವ ಜಿನೇಂದ್ರನನ್ನು ಸ್ತುತಿಸಲು ನಾನು ಎಷ್ಟರವನು ಎಂಬ ಅಭಿಪ್ರಾಯ. ಈ ಶ್ಲೋಕದ ಉಪಯೋಗ ಅಂತಂದ್ರೆ ದೀರ್ಘಕಾಲದ ಅಥವಾ ತೀವ್ರ ತಲೆನೋವುಗಳನ್ನು ಸಹ ಇದು ತೆಗೆದುಹಾಕಬಲ್ಲದು. ಫಾರ್ ರಿಮೂವಿಂಗ್ ಕ್ರಾನಿಕ್ ಆರ್ ಅಕ್ಯೂಟ್ ಹೆಡೇಕ್. ಜೈ ಜಿನೇಂದ್ರ. ಧನ್ಯವಾದ.